ಹಲೋ ಮಕ್ಕಳೇ, ನಾವಿವತ್ತು ಅಗ್ರಿಕಲ್ಚರ್ ಬಗ್ಗೆ ಕಲಿಯೋಣ. Gurpreet, Madhu and Tina were walking through the village where they saw a farmer tilling the land. The farmer told them that he was growing wheat. So ಅವನೇನು ಗ್ರೋ ಮಾಡ್ತಿದ್ದ? Wheat. And had just added manure to soil to make it more fertile. So ಭೂಮಿಗೇನು ಹಾಕಿದ್ದಾನೆ? ಗೊಬ್ಬರ ಹಾಕಿದ್ದಾನೆ. He told children that wheat would fetch a good price in mandi from where it would be taken to factories. ಸೊ ಮಂಡಿಯಿಂದ ಎಲ್ಲಿ ಹೋಗುತ್ತೆ ಅದು? ಫ್ಯಾಕ್ಟ್ರೀಸ್ಗೆ ಹೋಗುತ್ತೆ. ಏನು ಮಾಡೋಕ್ಕೆ? ಟು ಮೇಕ್ ಬ್ರೆಡ್ ಆ್ಯಂಡ್ ಬಿಸ್ಕೆಟ್ಸ್ ಫ್ರಮ್ ಫ್ಲೋರ್. This transformation from plant to a finished product involves 3 types of economic activities. What are the 3 types? Economic activities. Those are primary, secondary and tertiary activities. Primary activities ಅಂದರೆ ಏನು? Primary activities include all those connected with extraction and production of natural resources. ಯಾವ್ಯಾವ ಥರ? ಅಗ್ರಿಕಲ್ಚರ್, ಫಿಶಿಂಗ್, ಗ್ಯಾದರಿಂಗ್ ಆರ್ ಗುಡ್ ಎಕ್ಸಾಂಪಲ್ಸ್. ಇದೆಲ್ಲ ಏನು? ಪ್ರೈಮರಿ ಆ್ಯಕ್ಟಿವಿಟೀಸ್. ಸೆಕೆಂಡ್ರಿ ಆ್ಯಕ್ಟಿವಿಟೀಸ್ ಅಂದರೆ ಏನು? ಕನ್ಸರ್ನ್ಡ್ ವಿತ್ ಪ್ರಾಸೆಸಿಂಗ್ ಆಫ್ ದೀಸ್ ರಿಸೋರ್ಸಸ್. ಸೊ ಈ ಅಗ್ರಿಕಲ್ಚರ್, ಫಿಶಿಂಗ್ ಮತ್ತು ಗ್ಯಾದರಿಂಗಿಂದ ಸಿಗೋದನ್ನು ಎಲ್ಲಿ ಪ್ರಾಸೆಸ್ ಮಾಡ್ತಾರೋ ಆ ಆ್ಯಕ್ಟಿವಿಟಿಗೆ ಏನಂತಾರೆ? ಸೆಕೆಂಡ್ರಿ ಆ್ಯಕ್ಟಿವಿಟಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಟೀಲ್, ಬೇಕಿಂಗ್ ಆಫ್ ಬ್ರೆಡ್, ವೀವಿಂಗ್ ಆಫ್ ಕ್ಲೋತ್ಸ್ ಇದೆಲ್ಲ ಇದರ ಸೆಕೆಂಡ್ರಿ ಆ್ಯಕ್ಟಿವಿಟೀಸ್ ಎಕ್ಸಾಂಪಲ್. ಟರ್ಷರಿ ಆ್ಯಕ್ಟಿವಿಟೀಸ್ ಅಂದರೆ ಏನು? ವಿಚ್ ಪ್ರೊವೈಡ್ ಸಪೋರ್ಟ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸೆಕ್ಟರ್ಸ್ ಥ್ರೂ ದೇರ್ ಸರ್ವಿಸಸ್. ಯಾವುದ್ಯಾವುದು ಟರ್ಷರಿ ಆ್ಯಕ್ಟಿವಿಟೀಸ್ ಅಂದರೆ ಇದರಲ್ಲಿ ಸರ್ವಿಸಸ್ ಬರುತ್ತೆ. ಅಂದರೆ ನೀವು ಅದನ್ನು ಟಚ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್, ಟ್ರೇಡ್ ಆ್ಯಂಡ್ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಅಡ್ವರ್ಟೈಸಿಂಗ್ ಇದೆಲ್ಲ ಟರ್ಷರಿ ಆ್ಯಕ್ಟಿವಿಟೀಸ್. The word agriculture is derived from the Latin word ager or agri, meaning soil and culture. ಭೂಮಿಯಲ್ಲಿ ಉಳುಮೆ ಮಾಡೋದನ್ನೇನಂತಾರೆ? ಅಗ್ರಿಕಲ್ಚರ್ ಅಂತಾರೆ. Agriculture is a primary activity. It includes growing crops, fruits, vegetables, flowers are engaged in agricultural flowers and rearing of livestock. Agriculture is a primary activity. It includes growing crops, fruits, vegetables, flowers and rearing of livestock. So ನಮ್ಮದು ಭೂಮಿ ಮೇಲೆ 50% of persons are engaged in agricultural activities. 2/3 of India's population is still dependent on agriculture. ಸೊ ಅಗ್ರಿಕಲ್ಚರ್ಗೆ ಏನೇನೆಲ್ಲ ಬೇಕಾಗುತ್ತೆ ಮಾಡೋಕ್ಕೆ? ಫೇವರಬಲ್ ಟೊಪೋಗ್ರಫಿ ಆಫ್ ಸಾಯಿಲ್, ಮಣ್ಣು ಚೆನ್ನಾಗಿರಬೇಕು. ಆ್ಯಂಡ್ ಕ್ಲೈಮೇಟ್, ವೆದರ್ ಕೂಡ, ಕ್ಲೈಮೇಟ್ ಮತ್ತು ವೆದರ್ ಕೂಡ ಚೆನ್ನಾಗಿರಬೇಕು. ಆರ್ ವೈಟಲ್ ಫಾರ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ. ದ ಲ್ಯಾಂಡ್ ವಿಚ್ ಕ್ರಾಪ್ ಆರ್ ಗ್ರೋನ್ ಇಸ್ ಕಾಲ್ಡ್ ಆ್ಯಸ್ ಅರೇಬಲ್ ಲ್ಯಾಂಡ್. ಅರೇಬಲ್ ಲ್ಯಾಂಡ್ ಅಂದರೆ ಅಲ್ಲಿ ಅಗ್ರಿಕಲ್ಚರ್ ಮಾಡ್ಬೋದು ಅಂತ. ಇನ್ ದ ಮ್ಯಾಪ್ ಯು ಕ್ಯಾನ್ ಸಿ ದ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಇಸ್ ಕನ್ಸರ್ನ್ಡ್. In the map you can see agricultural activity is concentrated in those regions of the world where suitable factors for growing of crops exist. ಸೊ ಇದು ವರ್ಲ್ಡ್ ಮ್ಯಾಪ್ ನಿಮಗೆ ಕಾಣಿಸ್ತಿರೋದು. ಇಲ್ಲಿ ಎಲ್ಲೆಲ್ಲಿ ಗ್ರೀನ್ ಶೇಡ್ ಇದೆ ನೋಡಿ, ಅದೆಲ್ಲ ಅರೇಬಲ್ ಲ್ಯಾಂಡ್. ಅರೇಬಲ್ ಲ್ಯಾಂಡ್ ಅಂದ್ರೇನು? ಅಲ್ಲೆಲ್ಲ ಅಗ್ರಿಕಲ್ಚರ್ನ ಮಾಡ್ಬೋದು ಅನ್ನೋ ಥರ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಬೇರೆ ಬೇರೆ ವರ್ಡ್ಸ್ ಕೊಟ್ಬಿಟ್ಟು ಅದನ್ನು ಕಲ್ಚರ್ ಜೊತೆ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಅಗ್ರಿಕಲ್ಚರ್ ಅಂದರೆ ಏನು? ಕಲ್ಟಿವೇಷನ್ ಆನ್ ಸಾಯಿಲ್, ಓಕೆನಾ. ಸೆರಿಕಲ್ಚರ್ ಅಂದರೆ ಸಿಲ್ಕ್ ವರ್ಮ್ಸ್, ಸಿಲ್ಕ್ ಪ್ರೊಡ್ಯೂಸ್ ಮಾಡೋದು. ಪೆಸಿಕಲ್ಚರ್ ಅಂದ್ರೇನು? ಮೀನುಗಾರಿಕೆ. ವಿಟಿಕಲ್ಚರ್ ಅಂದರೆ ಗ್ರೇಪ್ಸ್, ದ್ರಾಕ್ಷಿನ ಬೆಳೆಯೋದು. ಹಾರ್ಟಿಕಲ್ಚರ್ ಅಂದರೆ ವೆಜಿಟೇಬಲ್ಸ್, ಫ್ಲವರ್ಸ್ ಮತ್ತು ಫ್ರೂಟ್ಸ್ನ ಬೆಳೆಯೋದು. ನೆಕ್ಸ್ಟು ಫಾರ್ಮ್ ಸಿಸ್ಟಮ್. Agriculture or farming can be looked at as a system. The important inputs are, ಅಗ್ರಿಕಲ್ಚರ್ಗೆ ಏನೇನು ಕೊಡ್ತೀರಾ? ಸೀಡ್ಸು, ಫರ್ಟಿಲೈಸರ್ಸು, ಮೆಷಿನರಿ ಆ್ಯಂಡ್ ಲೇಬರ್, ಓಕೆನಾ. ಸೊ ಫಿಸಿಕಲ್ ಇನ್ಪುಟ್ಸು ಏನೇನು ಬೇಕು ಭೂಮಿಗೆ? ಫಸ್ಟು ಮಣ್ಣು, ಅದಕ್ಕೆ ಮಳೆ ಬೇಕು, ರೈನ್ಫಾಲ್ ಬೇಕು, ಸನ್ಶೈನ್ ಬೇಕು, ಒಳ್ಳೆ ಟೆಂಪ್ರೇಚರ್ ಇರಬೇಕು, ಅಲ್ಲಿ ಮನುಷ್ಯರು ಬೇಕು, ಮೆಷಿನರಿ ಬೇಕು, ಕೆಮಿಕಲ್ಸ್, ಅದನ್ನು ಮತ್ತೆ ಗ್ರೋ ಮಾಡಿರೋದನ್ನು ಸ್ಟೋರ್ ಮಾಡಬೇಕು. ಈ ಥರ ಎಲ್ಲ ಇನ್ಪುಟ್ ಹಾಕಿದಾಗ ಏನು ಬರುತ್ತೆ?
ಔಟ್ಪುಟ್ ಆಗಿ ಕ್ರಾಪ್ಸ್. ಓಕೆನಾ? ನೆಕ್ಸ್ಟು ಟೈಪ್ಸ್ ಆಫ್ ಫಾರ್ಮಿಂಗ್. ಬೇರೆ ಬೇರೆ ಥರ ಟೈಪ್ಸ್ ಇರುತ್ತೆ. ಓಕೆನಾ? ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಕಂಡೀಷನ್, ಡಿಮ್ಯಾಂಡ್ ಆಫ್ ಪ್ರೊಡ್ಯೂಸ್, ಲೇಬರ್ ಆ್ಯಂಡ್ ಲೆವೆಲ್ ಆಫ್ ಟೆಕ್ನಾಲಜಿ. ಸೊ there are two types. Subsistence. So there are two types. Subsistence ಮತ್ತು commercial farming. Subsistence farming is practiced to meet the needs of farmers family. ಇವ್ರ ಫ್ಯಾಮಿಲಿಗೆ ಮಾತ್ರ ಬೆಳೆಯೋದು, ಬೇರೆಯವ್ರಿಗೋಸ್ಕರ ಅಂತ ಅಲ್ಲ. ಓಕೆನಾ? ಲೋ ಲೆವೆಲ್ ಆಫ್ ಟೆಕ್ನಾಲಜಿ, ಏನು ದೊಡ್ಡ ದೊಡ್ಡ ಲಾರಿನೆಲ್ಲ ಯೂಸ್ ಮಾಡಿಬಿಟ್ಟೆಲ್ಲ ಇವ್ರು ಬೆಳೆಸಲ್ಲ. ನಾರ್ಮಲ್ ಮನುಷ್ಯನ ಯೂಸ್ ಮಾಡಿಬಿಟ್ಟು, ಮನೆಯವ್ರು ಯೂಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಸ್ಮಾಲ್ ಪ್ರೊಡ್ಯೂಸ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳೆಸೋದು. ಸೊ ಸಬ್ಸಿಸ್ಟೆನ್ಸ್ ಇದರಲ್ಲೇ ಎರಡು ಥರ ಇದೆ, ಇಂಟೆನ್ಸಿವ್ ಮತ್ತು ಪ್ರಿಮಿಟಿವ್. ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್. ದ ಫಾರ್ಮರ್ ಕಲ್ಟಿವೇಟ್ಸ್ ಇನ್ ಅ ಸ್ಮಾಲ್ ಪ್ಲಾಟ್. ಅವನಿಗೊಂದು ಚಿಕ್ಕ ಏರಿಯಾ ಇರುತ್ತೆ, ಚಿಕ್ಕ ಜಮೀನು, ಅದರಲ್ಲಿ ಅವ್ನು ಸಿಂಪಲ್ ಟೂಲ್ಸ್ ಯೂಸ್ ಮಾಡಿ, ಜಾಸ್ತಿ ಲೇಬರ್ನ ಯೂಸ್ ಮಾಡಿ ಇಲ್ಲಿ ಗ್ರೋ ಮಾಡ್ತಾನೆ. ಓಕೆನಾ? ಮೇನ್ ಕ್ರಾಪ್ ಬಂದ್ಬಿಟ್ಟು ಇಲ್ಲಿ ರೈಸು. ಬೇರೆ ಬೇರೆ ಕ್ರಾಪ್ಸ್ ಬಂದ್ಬಿಟ್ಟು ವೀಟ್, ಮೇಸ್, ಪಲ್ಸಸ್ ಆ್ಯಂಡ್ ಆಯಿಲ್ ಸೀಡ್ಸ್. ಇದು ಎಲ್ಲಿ ಪ್ರಿವಿಲೆಂಟ್ ಆಗಿದೆ ಅಂದರೆ ಎಲ್ಲೆಲ್ಲಿ ಇದನ್ನು ಫಾಲೋ ಮಾಡ್ತಾರೆ? ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಆಫ್ ಮಾನ್ಸೂನ್ ರೀಜನ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ. ಈ ರೀಜನ್ಸಲ್ಲಿ ಇಂಟೆನ್ಸಿವ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಗ್ರಿಕಲ್ಚರ್ನ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು? ದಿಸ್ ಟೈಪ್ ಆಫ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆ್ಯಂಡ್ ನ್ಯಾಚುರಲ್ ಪೆಸ್ಟಿಸೈಡ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಕೆಮಿಕಲ್ಸ್. ಏನು ಕೆಮಿಕಲ್ಸ್, ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಏನು ಯೂಸ್ ಮಾಡದೆ ಬರೀ ನ್ಯಾಚುರಲ್ ಆಗಿ ಈ ಬೇವು, ಬೆಲ್ಲ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಏನು ಗ್ರೋ ಮಾಡ್ತಾರೋ ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ನೋ ಜೆನೆಟಿಕ್ ಮಾಡಿಫಿಕೇಷನ್ ಇಸ್ ಡನ್. ಜಾಸ್ತಿ ಗ್ರೋ ಮಾಡಬೇಕು ಅಂತ ಏನೇನೋ ಇವ್ರು ಮಾಡಲ್ಲ, ಜಸ್ಟ್ ನ್ಯಾಚುರಲಾಗಿ ಏನು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡಿಬಿಟ್ಟು ಗ್ರೋ ಮಾಡ್ತಾರೆ. ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಅದರಲ್ಲಿ ಎರಡು ಥರ ಇದೆ, ಶಿಫ್ಟಿಂಗ್ ಆ್ಯಂಡ್ ನೊಮ್ಯಾಡಿಕ್ ಹರ್ಡಿಂಗ್. ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಏನು? ಇದನ್ನು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ? ಶಿಫ್ಟಿಂಗ್ ಕಲ್ಟಿವೇಷನ್ ಬಂದ್ಬಿಟ್ಟು ಇಸ್ ಪ್ರಾಕ್ಟೀಸ್ಡ್ ಇನ್ ಅಮೆಝಾನ್ ಬೇಸಿನ್, ಟ್ರಾಪಿಕಲ್ ಆಫ್ರಿಕಾ, ಸೌತ್ ಈಸ್ಟ್ ಏಷ್ಯಾ, ನಾರ್ತ್ ಈಸ್ಟ್ ಇಂಡಿಯಾ. ಇಂಥ ಜಾಗದಲ್ಲಿ ಶಿಫ್ಟಿಂಗ್ ಕಲ್ಟಿವೇಷನ್ನ ಫಾಲೋ ಮಾಡ್ತಾರೆ. ಇಲ್ಲಿ ಯಾಕೆ ಶಿಫ್ಟಿಂಗ್ ಕಲ್ಟಿವೇಷನ್ ಫಾಲೋ ಮಾಡ್ತಾರೆ ಅಂದರೆ ಇಲ್ಲಿ ಹೆವಿ ರೈನ್ಫಾಲ್ ಇದೆ, ಕ್ವಿಕ್ ರೀಜನರೇಷನ್, ಬೆಳೆದ ತಕ್ಷಣ ಬೇಗ ಬೇಗ ಬೆಳೆಯುತ್ತೆ. ಅ ಪ್ಲಾಟ್ ಆಫ್ ಲ್ಯಾಂಡ್ ಇಸ್ ಕ್ಲಿಯರ್ಡ್ ಬೈ ಫೆಲ್ಲಿಂಗ್ ಟ್ರೀಸ್. ಸೊ ಮರಗಳು ಗಿಡಗಳು ಎಲ್ಲ ಒಂದು ಜಾಗದಲ್ಲಿರುತ್ತೆ, ಈ ಮರಗಳು ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಫುಲ್ ಕ್ಲೀನ್ ಮಾಡಿಬಿಡ್ತಾರೆ. Ashes are then mixed with soil and crops. ಅದಕ್ಕೆ ಏನು ಹಾಕ್ತಾರೆ? ಆ್ಯಶಸ್, ಬೂದಿ ಹಾಕ್ತಾರೆ. ಆ್ಯಂಡ್ ಕ್ರಾಪ್ಸ್ ಲೈಕ್ ಮೇಸ್, ಯಾಮ್, ಪೊಟೆಟೋಸ್ ಆ್ಯಂಡ್ ಕಸಾವಾ ಆರ್ ಗ್ರೋನ್. ಆಫ್ಟರ್ ದ ಸಾಯಿಲ್ ಲೂಸಸ್ ಇಟ್ ಫರ್ಟಿಲಿಟಿ. ಬೇಗ ಬೆಳೆಸಿ ಏನು ಮಾಡ್ತಾರೆ? ಅದು ಫರ್ಟಿಲಿಟಿ ಕಳ್ಕೊಂಬಿಡುತ್ತೆ. ದ ಲ್ಯಾಂಡ್ ಇಸ್ ಅಬ್ಯಾಂಡನ್ ಆ್ಯಂಡ್ ದ ಕಲ್ಟಿವೇಟರ್ ಮೂವ್ಸ್ ಟು ಅ ನ್ಯೂ ಪ್ಲಾಟ್. ಓಕೆ, ಆ ಪ್ಲಾಟಲ್ಲಿ ಏನೂ ಬೆಳೆಯೋಕ್ಕಾಗ್ತಿಲ್ವ, ಇವಾಗ ಅದನ್ನೇ ಇನ್ನೊಂದು ಪ್ಲಾಟಲ್ಲಿ ಫಾಲೋ ಮಾಡ್ತಾರೆ, ಮತ್ತೆ ಅಲ್ಲಿ ಕ್ಲಿಯರ್ ಮಾಡಿ ಮತ್ತೆ ಬೇರೆ ಜಾಗದಲ್ಲಿ ಬೆಳೆಸ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ವಾಟ್ ಟೆಕ್ನಿಕ್, ಸ್ಲ್ಯಾಶ್ ಆ್ಯಂಡ್ ಬರ್ನ್ ಟೆಕ್ನಿಕ್ ಅಂತ. ಓಕೆನಾ? ಸ್ಲ್ಯಾಶ್ ಆ್ಯಂಡ್ ಬರ್ನ್. ಸೊ ಶಿಫ್ಟಿಂಗ್ ಕಲ್ಟಿವೇಷನ್ ಇಸ್ ಆಲ್ಸೋ ನೋನ್ ಆ್ಯಸ್ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್. ಸೊ ಇದಕ್ಕೆ ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಲ್ಡಲ್ಲಿ ಬೇರೆ ಬೇರೆ ಥರ ಕರೀತಾರೆ. ಏನಂತ ಕರೀತಾರೆ? ಇದನ್ನು ಜಮ್ಮಿಂಗ್ ಅಂತಾರೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ, ಮಿಲ್ಪಾ ಅಂತಾರೆ ಎಲ್ಲಿ? ಮೆಕ್ಸಿಕೋ, ಸೆಂಟ್ರಲ್ ಅಮೇರಿಕಾ. ರೋಕಾ ಅಂತಾರೆ ಬ್ರೆಜಿಲಲ್ಲಿ, ಲದಾಂಗ್ ಅಂತಾರೆ ಮಲೇಷಿಯಾದಲ್ಲಿ. ಸೊ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ದು ಪ್ರಿಮಿಟಿವ್ ಫಾರ್ಮಿಂಗಲ್ಲಿ ಸೆಕೆಂಡ್ ಒನ್ ಬಂದುಬಿಟ್ಟು ನೊಮ್ಯಾಡಿಕ್ ಹರ್ಡಿಂಗ್. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಇದನ್ನು? ಸೆಮಿ ಅರಿಡ್ ರೀಜನ್ಸ್ ಆಫ್ Sahara, Central Asia, some parts of India like Rajasthan, Jammu and Kashmir. So in this type of farming, herdsmen move from place to place with their animals
ಫಾರ್ ಫಾಡರ್ ಆ್ಯಂಡ್ ವಾಟರ್. ಓಕೆನಾ, ಇಲ್ಲಿ ನೀವು ನೋಡ್ಬೋದು ನೊಮ್ಯಾಡಿಕ್ ಹರ್ಡರ್ಸು ಅವರು ಅವರ ಪ್ರಾಣಿಗಳ ಜೊತೆ ಮೂವ್ ಮಾಡ್ತಾರೆ. ಯಾಕೆ? ಫಾಡರ್ ಮತ್ತು ವಾಟರ್ಗೆ. Sheep, camel, yak and goats are most commonly reared. Sheep, camel, yak and goats are commonly reared. They provide milk, meat, wool, hides and other products to herders and their families. Next one ಬಂದ್ಬಿಟ್ಟು ಕಮರ್ಷಿಯಲ್ ಫಾರ್ಮಿಂಗ್.